ಸಾಕಷ್ಟು ಜನ ಬಹಳ ಅದ್ಭುತವಾಗಿ ವೈಬ್ರೇಷನ್ ಏನಪ್ಪ ಅಂದರೆ ಆರ್ ನಗರಕ್ಕೆ ಇರುವಂಥ ವೈಬ್ರೇಷನ್ಗೂ ಇವಾಗೇನೋ ದರ್ಶನ್ ಅವ್ರ ಮನೆ ಖಾಲಿ ಮಾಡ್ತಾರೆ. ಪರಪ್ ನಗರಕ್ಕೆ ಏನಾಗುತ್ತೆ ಅಂದರೆ ಪಾನ್ ನಕ್ಷರ ಒಂದು ಸಿಂಹ ರಾಶಿ ಬರುತ್ತೆ 100%. ಆ ಸಿಂಹ ರಾಶಿಲಿ ಬರೋದ್ರಿಂದ ಏನಾಗುತ್ತೆ ಉತ್ತರ ನಕ್ಷತ್ರಕ್ಕೆ ಸ್ಟಾರ್ಟ್ ಆಗುತ್ತೆ 100% ಉತ್ತರ ನಕ್ಷತ್ರ ಮತ್ತು ಚಿತ್ತ ನಕ್ಷತ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗಲೂ ಬುಧನಿಗೆ ಮನೆಯಲ್ಲಿ ಅಲ್ಲಿರುವಂಥ 12ನೇ ಮನೆ ಅಧಿಪತಿ ಆಗಿರುವಂಥ ಸೂರ್ಯಗ್ರಹನೂ ಕೂಡ ಕುಜಗ್ರಹನೂ ಕೂಡ 3ನೇ ಮನೆ ಅಧಿಪತಿ ಆಗಿರೋದ್ರಿಂದ ಆ ಹೆಸರಲ್ಲಿರೋ ದೋಷಗಳು ತುಂಬಾ ಜಾಸ್ತಿ ಇದೆ. ಹಾಗಾದ್ರೆ ಈಗ ನನ್ನ ಪ್ರಶ್ನೆ ಹಂಗಾದ್ರೆ ರಾಜ್ಯದಲ್ಲಿ ತುಂಬಾ ಹತ್ತಿರದಲ್ಲಿರೋರು ಅದು ಕೂಡ ಆರ್ ನಗರಕ್ಕೂ ಪರಪ್ಪನ ಅಗ್ರಹಾರಕ್ಕೂ ಒಂದು ನಂಟಿದೆ, ಅಲ್ಲಿದ್ದವರೆಲ್ಲ ಕೂಡ ಜೈಲ್ ಪಾಲಾಗಿ ಹೋಗಿ ಬರ್ತಾರೆ, ಆಕರ್ಷಣೆ ಅಂತ ಹೇಳ್ತೀರಾ. ಪಕ್ಕ ತಮಿಳ್ನಾಡು ಜಯಲಲಿತಾ ಅವರು ಅವ್ಯವಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲ್ ಪಾಲಾಗ್ತಾರೆ, ಅವ್ರಿಗೂ ಇವ್ರಿಗೂ ಆಕರ್ಷಣೆ ಅಂತ ಹೇಳಕ್ಕಾಗತ್ತಾ? ಜಯಲಲಿತದ ಏನಾಗುತ್ತೆ ಅಂದರೆ ಅವರ ಪ್ರೆಡಿಕ್ಷನ್ ಭಾಳ ವಿಶೇಷ ಇದೇ. ಒಂದು ಅವರ ದುಃಖ ನೋವನ್ನೆಲ್ಲ ನಾವೊಂದು 3 ವರ್ಷ ಮುಂಚೆ ನಾವು ಚರ್ಚೆ ಮಾಡಿದ್ವಿ. ತಮಿಳ್ ದೊಡ್ಡ ಹೀರೋ, ಒಂದು 150 ಪಿಕ್ಚರ್ ಮಾಡೋಂಥ ಹೀರೋ ಚರ್ಚೆ ಮಾಡಿರ್ತೀನಿ 100%. ಅವ್ರ ಸಾವನ್ನು ಕೂಡ ನಾವು ಟಿವಿಲಿ ಪ್ರೆಡಿಕ್ಷನ್ ಮಾಡ್ತೀನಿ. ಅವ್ರು ಅವಾಗ ಹಾಸ್ಪಿಟಲ್ ಸೇರಿದಾಗ ಲೈವಲ್ಲಿ ಕೂತಿರ್ತೀವಿ, ಒಂದು ದೊಡ್ಡ ಚಾನಲ್ ಕನ್ನಡದಲ್ಲಿ. ಇಲ್ಲೇನಾಗುತ್ತೆ ಜಯಲಲಿತನ ಪ್ರಾಬ್ಲಮ್ ಏನಪ್ಪ ಅಂದರೆ ಅವ್ರು ಹುಟ್ಟಿರೋ ಇಸ್ವಿ ಬಂದು 24ನೇ ತಾರೀಕು ಹುಟ್ಟಿರ್ತಾರೆ. ಅವ್ರು ಹುಟ್ಟಿರೋದು 48ನೇ ಇಸ್ವಿಲಿ ಹುಟ್ಟಿರ್ತಾರೆ. ಯಾರೆಲ್ಲ 48ನೇ ಇಸ್ವಿಲಿ ಹುಟ್ಟಿರ್ತಾರೆ ಅವ್ರಿಗೆಲ್ಲ ಒಂದಲ್ಲ ಒಂದು ಪ್ರಾಬ್ಲಮ್. ಮತ್ತು ಅವ್ರ ನೇಮನ್ನು ಅವ್ರು 2-3 ಸರಿ ಆಲ್ಟ್ರೇಷನ್ ಮಾಡ್ಕೊಳ್ತಾರೆ. ಜಯಲಲಿತಾ ಅನ್ನೋದನ್ನ ಜೇನ್ ಅಕ್ಷರ ಬಂದು ತುಂಬ ಅವ್ರು ಹುಟ್ಟಿರೋ 24 ಅದು ಮೀಡಿಯಂ ಲೆಟರ್ಸು, ಹಾಗಾಗಿ ಜೈ ಯೂಸ್ ಮಾಡ್ಬೋದು. ಹಾಗಾಗಿನೇ ಜಯಡಳ್ಳಿ, ಜಯಮಾಲಾ, ಜಯಂತಿ ಇವರೆಲ್ಲ ಉಗ್ರವಾಗಿ ಇರ್ತಾರೆ. ವೈಬ್ರೇಷನ್ ಜಯಲಲಿತಾ, ಜಪಾನ್, ಜಾಕಿ ಚೈನ್ ಇವರೆಲ್ಲರದು ಒಂದು ಜೆ ಎನ್ ಅಕ್ಷರಕ್ಕೂ ಸಿ ಎನ್ ಅಕ್ಷರಕ್ಕೂ ಭಾಳ ಮಿರಾಕಲ್ ಡಿಸ್ಟರ್ಬ್ನ ಜಾಸ್ತಿ ಇರ್ತವೆ ಯಾವಾಗಲೂ ಕೂಡ. ಹಾಗಾಗಿ ನಾನು ಜೆ ಎನ್ ಅಕ್ಷರ ಯಾರಿಗೂ ಕೊಡಲ್ಲ. ಸ್ಥಾನಮಾನ ಸಿಗ್ಬೋದು, ಎಲ್ಲರಿಗೂ ಕೂಡ ಸಿಗುತ್ತೆ, ಆದರೆ ನೆಮ್ಮದಿಗಳು ಭಾಳ ಕಮ್ಮಿ ಇರ್ತವೆ. ನೆಮ್ಮದಿ ನಾನು ಇವತ್ತರೆಗೂ ಜೆ ಎನ್ ಅಕ್ಷರ ಎಷ್ಟು ಫಸ್ಟಿಗೆ ನಾನು ಯಾರಿಗೂ ಕೊಡೋದೇ ಇಲ್ಲ. ನಾನು ಜೆ ಅನ್ನೋ ಅಕ್ಷರದಲ್ಲೂ ಕೂಡ ಸಮಸ್ಯೆಗಳಿದೆ, ಜೊತೆಗೆ ಪಿ ಅನ್ನೋ ಅಕ್ಷರದಲ್ಲಿ ಪಿ ತುಂಬಾ ಜಾಸ್ತಿ ಇದೆ ಬಿಡಿ. ನಾನು ಪಿ ಎನ್ ಅಕ್ಷರ ನಾನು ಫಸ್ಟ್ ಲೆಟರ್ ಕೊಡಲ್ಲ. ಸೊ ಪರಪ್ಪನ ಅಗ್ರಹಾರದಲ್ಲೇ ಸ್ಟಾರ್ಟಿಂಗ್ ಪಿ ಲೆಟರ್ ಬರೋದ್ರಿಂದ ಅದರಲ್ಲಿ ಸ್ವಲ್ಪ ಆಕರ್ಷಣೆ ಜಾಸ್ತಿ, ನೇಮು ಫೇಮು ಜಾಸ್ತಿ ಮಾಡಿದವರೆಲ್ಲ ಒಂದ್ಸಾರಿ ಹೋಗೇ ಬರ್ತಾರೆ, ನೋಡ್ತಾ ಇರಿ ಅನ್ನುವಂತಹ ವಿಚಾರಗಳನ್ನ ಆರ್ಯವರ್ಧನ್ ಅವರು ಉಲ್ಲೇಖ ಮಾಡ್ತೀರಾ. ಗೊತ್ತಿಲ್ಲ, ತುಂಬಾ ಜನ ಈ ಜ್ಯೋತಿಷ್ಯಗಳನ್ನ ನಂಬ್ತಾರೆ, ಸಂಖ್ಯಾಶಾಸ್ತ್ರಜ್ಞರನ್ನ ನಂಬ್ತಾರೆ, ಕೆಲವರು ಅದನ್ನ ಚರ್ಚೆ ಮಾಡ್ತಿದ್ದೀರಿ ಇರ್ಬೋದೇನೋ ಹಿಂಗೂ ಇರುತ್ತಾ ಅಂತ. ಬಟ್ ಅದು ವಾಸ್ತವ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮತ್ತೊಬ್ರು ಅತಿಥಿ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಮನಃಶಾಸ್ತ್ರಜ್ಞ ಆದಂತಹ ಡಾಕ್ಟರ್ ದಿವ್ಯಾ ಎಂ ಅವರಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮ್ಮ ಹತ್ರ ನೇರವಾಗಿ ಬರೋದು ನಮ್ಮ ಸಮಾಜ ಎತ್ತ ಸಾಗ್ತಾ ಇದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಕಾರಣ ಯಾವುದು ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೂಡ ತುಂಬಾ ಅಗ್ರೆಸಿವ್ ಆಗಿ ಕೋಪ, ಅದು ಯಾವ ಲೆವೆಲಿಗೆ ಅಂದ್ರೆ ಕೊಲೆ ಮಾಡೋ ಮಟ್ಟಿಗೆ ನಮ್ಮ ಮನಸ್ಥಿತಿಗಳು ತಲುಪ್ತಾ ಇದೆ ಅಂದ್ರೆ ಹೆಂಗೆ ಅಂತ, ಎತ್ತ ಸಾಗ್ತಾ ಇದೆ ಸಮಾಜ ಅನ್ನೋದು, ಮನಸ್ಥಿತಿಗಳು ಎತ್ತ ಸಾಗ್ತಾ ಇದೆ ಅಂತ. ಫಸ್ಟ್ ಆಫ್ ಆಲ್ ಮನಸ್ಥಿತಿಗಳು ಹದಗೆಟ್ಟಿದೆ, ಅದು ಒಂದು ಪಾಯಿಂಟ್. ಆಮೇಲೆ ತುಂಬ ವರ್ಷದಿಂದ ನಾನು ಅಬ್ಸರ್ವ್ ಮಾಡ್ತಿರೋದು ಬರ್ತಿರೋದಂದರೆ ಇದು ಯಾವುದೋ ಕೆಲವು ಪ್ರೊಫೆಷ್ನಲ್ ಇರೋರು ತುಂಬ ಇಂಪಾರ್ಟೆಂಟು ಅಥವಾ ಸಮಾಜಕ್ಕೆ ಸಿಗ್ನಿಫಿಕೆಂಟ್ ಆಗ್ತಾರೆ ಅನ್ನೋದು, ನಾವು ಅದನ್ನು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಅಲ್ವಾ ಅವ್ರಿಗೆ ಅದು ಪ್ರಿವಿಲೇಜ್ ಥರ ಫೀಲ್ ಆಗುತ್ತೆ. ಸೊ ಸಮಾಜ ಅಂತ ಹೇಳಿದ್ಮೇಲೆ ಎಲ್ಲ ಜನ ಸೇರ್ಕೊಂಡೇ ಒಂದು ಸಮಾಜ ಆಗೋದ್ರಿಂದ ಇದು ಒಂದು ಮೈಂಡ್ ಸೆಟ್ ಇಶ್ಯೂ ಆಗುತ್ತೆ. ಅಂದರೆ ನಾವು ಚಿಕ್ಕ ವಯಸ್ಸಿಂದ ಯಾರನ್ನ ರೋಲ್ ಮಾಡೆಲ್ ಆಗಿ ಕನ್ಸಿಡರ್ ಮಾಡ್ತೀವಿ, ಅವ್ರದ್ದು ಅವ್ರಿಗೆ ಏನು ಕೆಲಸ ಮಾಡಿದ್ದಾರೆ, ಆನ್ ವಾಟ್ ಕ್ರೈಟೀರಿಯಾ ಅನ್ನೋದು. ಸೊ ನಂಗೆ ಚಿಕ್ಕ ವಯಸ್ಸಿಂದ ನನಗೆ ಇದೇ ದ್ವಂದ್ವ ಇರ್ತಾ ಇತ್ತು, ಯಾಕೆ ಫಿಲ್ಮಲ್ಲಿ ಆ್ಯಕ್ಟ್ ಮಾಡೋರಿಗೆ ಮತ್ತು ಕ್ರಿಕೆಟ್ ಆಡೋರಿಗೆ ಮಾತ್ರ ಜನ ಎಷ್ಟು ಸ್ಪೆಷಲ್ ಕನ್ಸಿಡ್ರೇಷನ್ ಕೊಡ್ತಾರೆ. ಬಿಕಾಸ್ ಅವರಿಂದ ನಮಗೆ ಪರ್ಸ್ನಲಿ ಲೈಫಲ್ಲಿ ಏನು ಅಫೆಕ್ಟ್ ಆಗ್ತಾ ಇದೆ, ವಾಟ್ ಇಸ್ ಇಟ್ ದಟ್ ಐ ಗೆಟ್ ಟು ಲರ್ನ್ ಫ್ರಮ್ ದೆಮ್. ಸೊ ಈ ಒಂದು ಆಸ್ಪೆಕ್ಟ್ ಐ ಥಿಂಕ್ ನಾವು ಚಿಕ್ಕ ವಯಸ್ಸಿಂದ ಅದನ್ನು ಕನ್ಸಿಡರ್ ಮಾಡಿ ಎಲ್ಲರೂ ಯಾರು ಅವ್ರನ್ನ ರೋಲ್ ಮಾಡರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಲ್ಲ, ಆ ಕ್ರೈಟೀರಿಯನ್ ಏನು ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಐ ಥಿಂಕ್ ನಾವು ಒಳ್ಳೆಯ ಡೈರೆಕ್ಷನಲ್ಲಿ ಹೆಡ್ ಮಾಡ್ಬೋದು. ಅಂದರೆ ಅವ್ರನ್ನ ಫಾಲೋ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಯಾವ ಲಿಮಿಟ್ವರೆಗೂ ಅಂತ. ಅಂದರೆ ಓಕೆ, ನಿಮಗೆ ಅವರು ಕ್ರಿಕೆಟಲ್ಲಿ ಗೆದ್ದರು, ಅವ್ರಿಗೆ ಸೆಲೆಬ್ರೇಟ್ ಮಾಡಿ ಆಮೇಲೆ ಮೂವ್ ಆನ್, ನಿಮ್ಮ ಕೆಲಸ ಏನಿದೆ, ನಿಮ್ಮ ಕಾರ್ಯ ಏನಿದೆ ಅದ್ರ ಕಡೆ ಗಮನ ಕೊಡಿ ಅಂತ. ಇವಾಗ ನಾನು ಎಷ್ಟೊಂದು ಸತಿ IPL ಫ್ರೀ ಟಿಕೆಟ್ ಸಿಕ್ಕಿದ್ರು ನಾನು ಹೋಗ್ತಿಲ್ಲ, ಯಾಕಂದರೆ ನಮ್ಮ ಕೆಲಸ ನಮಗೆ ಮುಖ್ಯ ಅಲ್ವಾ. ಸೊ ನಾನು ಫಸ್ಟ್ ಟೈಮ್ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಕ್ರಿಕೆಟ್ ನೋಡಿದ್ದಂದರೆ ನಾನು ಒಂದು ಟೀಮಿಗೆ ಕೋಚ್ ಆದಾಗ ಮಾತ್ರ, ಬಿಕಾಸ್ ಅಲ್ಲಿ ನನ್ನ ಕೆಲಸ ರಿಲೆವೆಂಟ್ ಇತ್ತು. ಸೊ ನಿಮ್ಗೆ ಇಷ್ಟನ ಹೋಗಿ ನೋಡಿ, ಅವ್ರಿಗೆ ಅಭಿಮಾನ ವ್ಯಕ್ತಪಡಿಸಿ ಆಮೇಲೆ ಮೂವ್ ಆನ್ ಮಾಡಿ. ಯುವ ಸಮೂಹಕ್ಕೆ ತಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ವಾ ಅನ್ನೋದು ಒಂದು ವರ್ಷನ್ ಆದ್ರೆ, ಈಗ ಸೆಲೆಬ್ರಿಟೀಸ್ಗಳು ಅತಿ ಹೆಚ್ಚಾಗಿ ಜೈಲು ಪಾಲಾಗ್ತಾ ಇದ್ದಾರೆ, ಅಪರಾಧ ಕೃತ್ಯಗಳಲ್ಲಿ ಅವ್ರು ಭಾಗಿಯಾಗ್ತಿದ್ದಾರೆ ಅಂತ ಅಂದ್ರೆ ಸೆಲೆಬ್ರಿಟೀಸ್ ಅನ್ನುವಂತಹ ಮನಸ್ಥಿತಿಯಲ್ಲಿ ಇರೋ ಕಾರಣಕ್ಕೆ ನಾವು ಏನೇ ಮಾಡಿದ್ರು ಕೂಡ ನಡೆಯುತ್ತೆ ಅನ್ನುವಂತಹ ಮನಸ್ಥಿತಿಯಲ್ಲಿ ಕೆಲವರು ಇರ್ತಾರ ಅನ್ನೋದು ಪ್ರಶ್ನೆ ಆಗುತ್ತೆ. ಹೌದು, ಯಾಕಂದ್ರೆ ಆ ಮನಸ್ಥಿತಿ ಹೋಗೋದೇ ಜನದಿಂದ ಅಲ್ವಾ. ಇವಾಗ ಅವ್ರು ಒಬ್ರು ಇವಾಗ ಅಲ್ಲಿ ಕನ್ವಿಕ್ಟ್ ಆಗಿದ್ದಾರೆ ಅಂದ್ರೆ ಅವ್ರ ಸುತ್ತ ಒಂದು ಅಷ್ಟು ಜನ ಕೂಡ ಹೋಗಿದ್ದಾರೆ. ನನಗೆ ಅವರು ಜಾಸ್ತಿ ಕನ್ಸರ್ನ್ ಆದ್ರು. ನಾನು ರೀಸೆಂಟ್ ಮನೇಲಿ ಕೂಡ ಅದೇ ಚರ್ಚೆ ಮಾಡ್ತಾ ಇದ್ದೆ. ತುಂಬಾ ಚಿಕ್ಕ ವಯಸ್ಸಿನ ಹುಡುಗರು, ಅವ್ರಿಗೆ
ಅವ್ರ ಮನೆಗಳಲ್ಲಿ ಏನ್ ಪರಿಸ್ಥಿತಿ ಇದು ನಮಗೆ ಈಗ ಗೊತ್ತಿಲ್ಲ. ಒಂದು ಒಂದು ಪ್ರಶ್ನೆ ಇರೋದು ಈ ಕಾಮನ್ ಪೀಪಲ್ಗೂ ಮತ್ತು ಸೆಲೆಬ್ರಿಟೀಸ್ ಅಥವಾ ತುಂಬಾ ಅಧಿಕಾರದಲ್ಲಿ ಇರೋದು ಸ್ವಲ್ಪ ವ್ಯತ್ಯಾಸಗಳು ಇರುತ್ತೆ ಪರಿಸ್ಥಿತಿಗಳಲ್ಲಿ ಅಂತ. ಯಾಕಂದ್ರೆ ದುಡ್ಡು ಎಲ್ಲವೂ ಇರುತ್ತೆ, ದುಡ್ಡು ಅಧಿಕಾರ ಇರುತ್ತೆ, ಐಷಾರಾಮಿ ಜೀವನ ಲೀಡ್ ಮಾಡ್ತಿರ್ತಾರೆ, ಹಿಂದೆ ಮುಂದೆ ಓಡಾಡೋದಕ್ಕೆ ಜನ ಸಮೂಹ ಇರುತ್ತೆ. ಸೊ ನಾನು ಏನೇ ಮಾಡಿದ್ರು ಕೂಡ ನಡೆಯುತ್ತೆ, ನನ್ನ ಯಾರು ಏನು ಪ್ರಶ್ನೆ ಮಾಡಲ್ಲ ಅನ್ನುವಂಥ ಒಂದು ಮನಸ್ಥಿತಿ. ಆದರೆ ಇನ್ನೊಂದು ಯುವ ಸಮೂಹ ಕಾಮನ್ ಪೀಪಲ್ ಅಂತ ನೀವು ಗಮನಿಸಿದ್ರೆ ಏನೇ ಮಾಡಿದ್ರು ಕೂಡ ಜಗತ್ತಿಗೆ ಗೊತ್ತಾಗುತ್ತೆ ಅಂತ ಗೊತ್ತಿದ್ರು ಕೂಡ ತಪ್ಪು ಮಾಡ್ತಾರೆ. ಹೆಂಗೆ ಅಂತ ಅದೇ ನಾನು ಹೇಳ್ತಾ ಇರೋದೇನಂದ್ರೆ ಒಂದು ಅವ್ರಿಗೆ ಸ್ಪೆಷಲ್ ಪ್ರಿವಿಲೇಜ್ ಸಿಗುತ್ತಲ್ಲ, ಒಂದು ಲಾ ಕಡೆಯಿಂದ ಆಗಲಿ ಅಥವಾ ಜನದ ಕಡೆಯಿಂದ ಆಗಲಿ, ಎಲ್ಲೋ ಸಣ್ಣ ಪುಟ್ಟ ತಪ್ಪು ಮಾಡುವಾಗ ಯಾರಾದರೂ ಎಚ್ಚರಿಕೆ ಕೊಟ್ಟಿದ್ರೆ ಅವರು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಿಲ್ಲ. ಯಾಕಂದರೆ ಒಂದು ಭಯ ಬರುತ್ತೆ, ಒಂದು ಕಾನ್ಶಿಯನ್ಸ್ ಅನ್ನೋದಿರುತ್ತಲ್ಲ, ಅದು ಜಾಗೃತಗೊಳ್ಳುತ್ತೆ. ಹೌದಪ್ಪ, ನನಗೂ ಕೂಡ ಕಟ್ಟುನಿಟ್ಟಾದ ಒಂದು ಕ್ರಮ ತಗೊಳ್ತಾ ಇದ್ದಾರೆ ಅನ್ನೋದು. ಯಾವಾಗ ಸಲಿಗೆ ಆಗುತ್ತೆ, ಲೀನಿಯನ್ಸ್ ಸಿಗುತ್ತೆ, ನಾನು ಏನು ಮಾಡಿದ್ರು ಪರವಾಗಿಲ್ಲ, ಐ ಆಮ್ ಜಸ್ಟ್ ಗ್ರೋಯಿಂಗ್, ಅಥವಾ ನನ್ನ ತಂಟೆಗೆ ಯಾರೂ ಬರ್ತಾ ಇಲ್ಲ, ನಾನು ಏನೇ ಮಾಡಿದ್ರು ಜನ ನನಗೆ ಮೆರೆಸ್ತಾರೆ ಅನ್ನುವಾಗ, ಇವಾಗ ನೋಡಿ ನಾವು ನೋಡ್ತಾ ಇರ್ತೀನಿ, ಅಷ್ಟು ಕನ್ವಿಕ್ಟ್ ಆಗಿ ಅದು ಕಡೆ ಪ್ರೂಫ್ ಕೂಡ ಇದ್ವಾಗ್ಲೂ ಎಷ್ಟೊಂದು ಜನ ಈಗಲೂ ಬ್ಲೈಂಡ್ ಆಗಿ ನಮ್ಮ ಡಿ ಬಾಸ್ ಇದು ನಾನು ಯಾರು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿ ಮಾತಾಡಕ್ ಇಲ್ಲಿ ಬಂದಿಲ್ಲ. ಬಟ್ ಸ್ಟಿಲ್ ನನ್ಗೆ ಅವಾಗ ಹಿಂಗ ಅನ್ಸುತ್ತೆ ಅಂದ್ರೆ ನಾವು ಮಾತಾಡ್ತಾ ಇರೋದು ಯಾರ ಪರ ಯಾರ ವಿರೋಧ ಅಲ್ಲ, ವಾಸ್ತವವಾಗಿ ಸಮಾಜದಲ್ಲಿ ಏನಾಗ್ತಾ ಇದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು. ಸೊ ಆ ಗೊಂದಲ ನಂಗೆ ನಿಜವಾಗ್ಲೂ ಆಗತ್ತೆ. ಯಾಕೆ ಅವರು ಯಾರೇ ಅವ್ರನ್ನ ಫಾಲೋ ಮಾಡ್ತಾ ಇರ್ಲಿ, ಅವ್ರ ಮೈಂಡಲ್ಲಿ ಅದು ಬಂದಿಲ್ವಾ? ಯಾಕೆ ತಪ್ಪು ಮಾಡಿದ್ದಾರೆ, ಅಕಸ್ಮಾತ್ ತಪ್ಪು ಮಾಡಿದ್ರೆ ನಾವು ಅವ್ರಿಗೆ ಓಕೆ ವಿಲ್ ಗಿವ್ ದೆಮ್ ಅನ್ ಆಪರ್ಚುನಿಟಿ ಟು ಚೇಂಜ್. ಬಟ್ ಆ ತಪ್ಪು ಮಾಡಿದ್ದಾರೆ ಅನ್ನೋದನ್ನ ನಾವು ಎಕ್ಸೆಪ್ಟ್ ಮಾಡಬೇಕಲ್ಲ. ನಾವು ಎಕ್ಸೆಪ್ಟೇ ಮಾಡಲ್ಲ, ಸ್ಟಿಲ್ ಹಿ ಈಸ್ ಗ್ರೇಟ್ ಅಂತ ಹೇಳ್ತೀವಿ ಅನ್ನುವಾಗ ಅಲ್ಲಿಗೆ ಪ್ರಾಬ್ಲಮ್ ಬರ. ಓಕೆ, ನಮ್ಮ ಮನಸ್ಸುಗಳು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ, ನಾವ್ ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡುವಂತಹ ಶಕ್ತಿಯನ್ನ ಕಳ್ಕೊಂಡ್ಬಿಟ್ಟಿದೀವ ಅನ್ನೋದನ್ನ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ.